Somebody give her a script, turn it around. ದಿಸ್ ಇಸ್ ಲೈಕ್ ಮೈ ರೂಲ್ಸ್ ಮೈ ಲೈಫ್ ಏನಂತೀರಾ? ನಾನು ತಿಂಡಿ ಕೊಡ್ತಿ, ಸೊ ಅವಾಗ ಇಂಥದ್ದು ಹೇಳ್ತಾ ಇರ್ತೀನಿ. My name is Kritika. My name is Shatika. We're twins. That's nice. How is this exhibition going on? This is my first time in Bangalore. First time? Yeah. We live in the US. We had bonda, Okay. dosa. Actually, you pronounced it right, dosa. Yeah. ಡೈಸಲ್ಲಿ ರೆಡ್ ಬಂದ್ರೆ ಅದನ್ನ ತೆಗೆದ್ರೆ ಅವ್ರು ಇಟ್ಕೋಬಹುದು. ಅದೇ ಡೈಸಲ್ಲಿ ಏನ್ ಬೀಳುತ್ತೆ ಅದನ್ನ ತೆಗೆದ್ರೆ ನೀವೇ ಇಟ್ಕೋಬೇಕು. Memory ನಿಮ್ಮ game. point. What is your YouTube channel? It is CRE5. CRO. Oh, okay. Thank you so much. Thank you. It is so dark. ಮಳೆ ಬರೋ ಸೂಚನೆ ಇದೆ. Hi, welcome back to my channel CRE5 and I hope you guys are doing good. ಮತ್ತೆ ಏನು ಸಮಾಚಾರ? Come to a point. I got this ice cream. OB and GOB ice cream. And ಇದಕ್ಕಿಂತ ಮುಂಚೆ I had this. So yeah, I don't smoke. So these are my stress busters. ಏನಂದ್ರೆ It's good. Ice cream is good. ಏನೋ ಹೇಳಕ್ ಬಂದೆ ಮತ್ತೋದೆ. Yeah, the thing is, sorry, I'm distracted by this ice cream. ಆಮೇಲೆ ಸಿಗ್ತೀನಿ. India's most loved guilt-free ice cream was, yeah, it is Sappe Sappe. This one sweet itto. If you like too much of sweet, I think you can buy this one. Or else, ಇದರಲ್ಲೇ ಬೇರೆ ಬೇರೆ ಫ್ಲೇವರ್ಸ್ ಇದೆ. ತಿರಾಮಿಸು ಇದೆ ಇದರಲ್ಲಿ, ಆರ್ ಚಾಕ್ಲೇಟ್ ಇದೆ. ತಿರಾಮಿಸು ಇಸ್ ಗುಡ್. ಅಲ್ಲೇ ನಾನು ಇನ್ನೊಂದು ತಿರಾಮಿಸು ಫ್ಲೇವರ್ ಟ್ರೈ ಮಾಡಿದೆ. ತಿರಾಮಿಸು ಫ್ಲೇವರ್ ಐಸ್ ಕ್ರೀಮ್ ತಿಂದಾಗ ಇಟ್ ಡಿಂಟ್ ಟೇಸ್ಟ್ ಲೈಕ್ ತಿರಾಮಿಸು, ಬಟ್ ದಿ ಟೇಸ್ಟ್ ವಾಸ್ ಗುಡ್. ನಾನು ತಿಂಡಿ ಪೋತಿ, ಸೊ ಅವಾಗ ಇಂಥದ್ದು ಹೇಳ್ತಾ ಇರ್ತೀನಿ. ವಿ ಆರ್ ಆಲ್ರೆಡಿ ಇನ್ ದ ಮಂತ್ ಆಫ್ ಜೂನ್. ಮೊನ್ನೆ ತಾನೇ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ದಂಗಿತ್ತು. ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ದಿ ಎಂಟಿ ಮೆಟ್ರೋ. ವಾವ್. 2025 ಇಯರಲ್ಲಿ ನನಗೆ ಟೈಮು ಎತ್ತಿನ ಗಾಡಿ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಈ ವರ್ಷ F1 ರೇಸ್ ಕಾರ್ಗಿನ್ನ ಸ್ಪೀಡಾಗಿ ಓಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಐ ಆಮ್ ಲಿವಿಂಗ್ ಮೈ ಲೈಫ್, ಐ ಗೈಸ್. Somebody give her a script, turn it around. If anybody tells you that you cannot stay at home on weekends, dude, being at home is very peaceful, you know. ಹಿಂಗೆ ಈ ಥರ ಬೆಳಗಿನ ಜಾವ 12 ಗಂಟೆ ಅಲ್ಲ, ಬೆಳಗಿನ ಜಾವ 11 ಗಂಟೆಗೆ ಹಿಂಗೆ ಎಣ್ಣೆ ಮೆತ್ಕೊಂಡು ಮನೇಲಿ ಒಂದು ಒಳ್ಳೆ ಕಾಮಿಡಿ ಶೋ ನೋಡೋದು ಇಲ್ಲ ಸೀರೀಸ್ ನೋಡೋದು. ಇಟ್ ಈಸ್ ಅ ವೆರಿ ಪೀಸ್ಫುಲ್ ವೈಬ್ಸ್, ಯು ನೋ. Perks of whatever adulthood, I guess. This is like my rules, my life. ಏನಂತೀರಾ? I have so many hobbies and candle making is one of them. ಸೊ ನನ್ನ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಕಡೆಯಿಂದ ಯಾರಾದರೂ ಮಾಡಿಕೊಡು ಅಂತ ಹೇಳಿದಾಗ, ಸೊ ಐ ಡೂ ಇಟ್ ಒಕೇಶ್ನಲಿ. ಸೊ ಟುಡೇ ಐ ಹ್ಯಾವ್ ಗಾಟ್ ಅನ್ ಆರ್ಡರ್ ಫ್ರಮ್ ಮೈ ಬೆಸ್ಟಿ ಆ್ಯಂಡ್ ಆ್ಯಸ್ ಎ ರಿಟರ್ನ್ ಗಿಫ್ಟ್ ಈ ಥರ ಫ್ಲವರ್ ಬೊಕ್ಕೆ ಬೇಕಿತ್ತು ಅವಳಿಗೆ. ಸೊ ಒಂದು ಸ್ಯಾಂಪಲ್ ಕ್ಯಾಂಡಲ್ನ ಮಾಡಿಬಿಟ್ಟು ಟೆಸ್ಟಿಂಗ್ ನಡೀತಾ ಇದೆ. ಸೊ ಇಫ್ ಶಿ ಅಗ್ರೀಸ್ ವಿತ್ ದಿಸ್ ಒನ್ ಐ ವಿಲ್ ಗೋ ಫಾರ್ವರ್ಡ್, ಆರ್ ಎಲ್ಸ್ ಸ್ವಲ್ಪ ಮಾಡಿಫಿಕೇಶನ್ಸ್ ಎಲ್ಲ ಮಾಡಬೇಕು. ಆಸ್ ಯು ಕ್ಯಾನ್ ಸಿ, ದಿಸ್ ವಾಸ್ ದಿ ರೆಫರೆನ್ಸ್ ಫಾರ್ ದಿ ಬೊಕ್ಕೆ ಕ್ಯಾಂಡಲ್. ಆ್ಯಕ್ಚುಲಿ ಫ್ಲವರ್ ಬೊಕೇಸ್ ಮಾಡೋಕ್ಕೆ ಐ ಥಾಟ್ ದಿಸ್ ವುಡ್ ಬಿ ದಿ ಪರ್ಫೆಕ್ಟ್ ಒನ್, ಬಟ್ ಅಂದ್ಕೊಂಡಂಗೆ ಆಗಿಲ್ಲ. ಸೊ ಮತ್ತೆ ಇವಾಗ ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ಐಟಮ್ಸ್ ಎಲ್ಲ ತೊಗೊಂಡು ಬರಬೇಕು. ಆ್ಯಕ್ಚುಲಿ ನೆನ್ನೆ ಹೋದಾಗ ಲೈಕ್ ಐ ಡಿಂಟ್ ಗೆಟ್ ದ ಬ್ರೌನ್ ಪೇಪರ್, ಸೊ ಹುಡುಕಬೇಕು. ಮತ್ತೆ ನಾಳೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಡೆಫಿನೆಟ್ಲಿ ಐ ಆಮ್ ಗೋನಾ ಸರ್ಚ್ ಫಾರ್ ಇಟ್ ಲೈಕ್ ಎನಿಥಿಂಗ್. ಸೊ ಯಾ,
ಲೆಟ್ಸ್ ಗೋ. ತುಂಬ ಕಡೆ ವಿಚಾರಿಸಿ ಹುಡ್ಕೊಂಡು ಬಂದಮೇಲೆ ಇಲ್ಲೊಂದು ಶಾಪ್ ಸಿಕ್ತು ನನಗೆ ಆ್ಯಂಡ್ ಐ ಗಾಟ್ ಮೈ ಐಟಮ್ ಆ್ಯಂಡ್ ಅದೇ ಅಂಗಡಿಲಿ ಒಬ್ಳು ಹುಡುಗಿ ಇದ್ಲು ಆ್ಯಂಡ್ ಶೀ ಈಸ್ ಆಲ್ಸೋ ಅ ಬಿಸ್ನೆಸ್ ಓನರ್ ಆ್ಯಂಡ್ ಶಿ ಮೇಕ್ಸ್ ಅ ರಿಟರ್ನ್ ಗಿಫ್ಟ್ಸ್ ಆ್ಯಂಡ್ ಹ್ಯಾಂಪರ್ಸ್. ಅವ್ರಿಗೂ ಟೈಮ್ ಇರಲಿಲ್ಲ, ನನಗೂ ಟೈಮ್ ಇರಲಿಲ್ಲ, ಸೊ ವಿ ಸ್ಪೋಕ್ ಎ ಲಿಟಲ್ ಆ್ಯಂಡ್ ಎಕ್ಸ್ಚೇಂಜ್ ಅವರ್ ಕಾಂಟ್ಯಾಕ್ಟ್ಸ್. After speaking to her, one thing I realized was that I'm doing something right. All these years, I feel like I was in survival mode, if you know what I mean. Finally, the sample is ready and I'm satisfied with this outcome. And even my friend is happy with this one. And ivaga 20 more candles ಮಾಡಬೇಕು. You know what? ನಿಮಗೆ ಯಾರಾದರೂ ಹ್ಯಾಂಡ್ಮೇಡ್ ಗಿಫ್ಟ್ ಅಂತ ಏನಾದರೂ ಗಿಫ್ಟ್ ಮಾಡಿದರೆ ಇಟ್ ಮೀನ್ಸ್ ದ್ಯಾಟ್ ಯು ಮೀನ್ ಸಮಥಿಂಗ್ ಟು ದಟ್ ಪರ್ಸನ್. Handmade gifts are the epitome of love, time, effort, and creativity that cannot be bought so easily. So, if somebody gifts you a handmade gift, appreciate them. Finally, 20 candles madini, and this is how it looks. It is 2 a.m. in the midnight. Moon ಇವತ್ತು ಸಖತ್ತಾಗಿ ಕಾಣಿಸ್ತಿದೆ. My besties studio opening ಇವತ್ತು. घर की प्रियाय नमः, लड्डू प्रियाय नमः, लस्सी प्रियाय नमः, बसव देवता भर्मा, ब्रह्मणे नमः, विष्णु प्रियाय नमः, वेंकटेश देवता भर्मा, देवता, कुल देवता, राम देवता, आत्म प्रधान पूजा दर्श देवता भर्मा, आसुत्ता, मातेंद्र उच्चा शुभदिगो, ಪೂಜೆ ಮುಗಿಸ್ಕೊಂಡು ಅವಳು ಸ್ಟುಡಿಯೋದಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮತ್ತೆ ಮನೆಗೆ ಹೊರಟಿದ್ದೀನಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೌ ಗರ್ಲ್ಸ್ ವಿಲ್ ಗೆಟ್ ದಿ ಅಸ್ಥೆಟಿಕ್ ಶಾರ್ಟ್ಸ್ ಇನ್ ದಿ ಆಟೋ. ನನಗೆ ಸಿಕ್ಕಿದ್ದಿದೆ ಕ್ಲಿಪ್ಸು, ಮೂಗೊಳಗೆಲ್ಲ ಕೂದಲೋಯ್ತು. ಕರ್ನಾಟಕ ಚಿತ್ರಕಲಾ ಪರಿಷತ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಆರ್ಟ್ ಎಕ್ಸಿಬಿಷನ್ ನಡೀತಿದೆ, ಸೊ ಹೋಗೋಣ. ವಿಸಿಟಿಂಗ್ ಆರ್ಟ್ ಎಕ್ಸಿಬಿಷನ್ ವಾಸ್ ನಾಟ್ ಇನ್ ಮೈ ಬಕೆಟ್ ಲಿಸ್ಟ್, ಬಟ್ ಹಿಯರ್ ವಿ ಆರ್. ಐ ಫೆಲ್ ಇನ್ ಲವ್ ವಿತ್ ದಿಸ್ ಕೃಷ್ಣ ಪೇಂಟಿಂಗ್ ಆ್ಯಂಡ್ ಇಟ್ ಈಸ್ ಸೋ ಯುನೀಕ್. ಪೇಂಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ದೇ ಆರ್ ಸೋ ಪ್ರಿಟಿ ಆ್ಯಂಡ್ ಅನ್ಬಿಲೀವೇಬಲ್, ಗೊತ್ತಾ? ಇಲ್ಲಿ ಕೆಲವರು ಬಂದಿದ್ರಲ್ಲ, ಅವರು ಎಷ್ಟು ಡೆಪ್ತಲ್ಲಿ ಪೇಂಟಿಂಗ್ನ ಅಬ್ಸರ್ವ್ ಮಾಡ್ತಾಯಿದ್ರು ಅಂದರೆ I don't know what they were able to analyze, because I seriously don't know what I need to see in these paintings. Apart from this, all I see is colors and patterns and that's it. ನನಗೆ ಅನಿಸಿದೇನೆಂದರೆ ಇಲ್ಲಿ ಅಟ್ಲೀಸ್ಟ್ ನಮ್ಮಂಥ ನೂಬ್ಸ್ ಎಲ್ಲ ಬರ್ತಾರೆ ಅಲ್ಲ, ಅವ್ರಿಗೆ ಗೊತ್ತಾಗೋಕ್ಕಾದರೂ ಇದು ಯಾವ ಪೇಂಟಿಂಗ್ಸು ಏನು ಥೀಮ್ ಅಂತಾದರೂ ಅವ್ರು ಮೆನ್ಷನ್ ಮಾಡಿದರೆ ಚೆನ್ನಾಗಿರೋದು ಅಂತ ಅನ್ಸೋದು. ನೆವರ್ ಮೈಂಡ್, ಅಟ್ಲೀಸ್ಟ್ ನಿಮಗೆ ಒಂದು ಆರ್ಟ್ ಎಕ್ಸಿಬಿಷನ್ ಎಕ್ಸ್ಪೀರಿಯನ್ಸ್ ಬೇಕಂದರೆ ಐ ಥಿಂಕ್ ಯು ಕ್ಯಾನ್ ವಿಸಿಟ್ ಒನ್ಸ್. ಕೆಲವು ಪೇಂಟಿಂಗ್ಸ್ ಮಾತ್ರ ಸಖತ್ತಾಗಿತ್ತು, ಟು ಬಿ ಹಾನೆಸ್ಟ್. ಮನೆಯಲ್ಲೇ ಕೂತ್ಕೊಂಡು ಡೂಮ್ ಸ್ಕ್ರೋಲಿಂಗ್ ಆರ್ ಬೆಡ್ ರಾಟಿಂಗ್ ಆಗೋ ಬದಲು ಐ ಥಿಂಕ್ ವಿ ಕ್ಯಾನ್ ಟ್ರೈ ದಿಸ್ ಆಲ್ಸೋ. ನನಗೆ ಕೆಲವು ಆರ್ಟ್ ಪೇಂಟಿಂಗ್ಸ್ ತುಂಬಾ ಇಷ್ಟ ಆಯಿತು, ಸೊ ಹ್ಯಾಡ್ ಕ್ಲಿಕ್ಡ್ ಅ ಫ್ಯೂ ಪಿಕ್ಚರ್ಸ್ ಆಫ್ ಇಟ್ ಆ್ಯಂಡ್ ಹಿಯರ್ ದೇ ಆರ್. ಎಕ್ಸಿಬಿಷನ್ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಈ ಥರ ಸ್ಟಾಲ್ಸ್ ಎಲ್ಲ ಇತ್ತು. ಸೊ ಲೆಟ್ ಅಸ್ ಚೆಕ್ ಔಟ್ ಏನೇನಿದೆ ಅಂತ. ಇಷ್ಟು ಸ್ಟಾಲ್ಸಲ್ಲಿ ನನಗೆ ಕೆಲವು ಸ್ಟಾಲ್ಸ್ ಮಾತ್ರ ಯುನೀಕ್ ಅನಿಸ್ತು. ಅದರಲ್ಲಿ ಈ ಸ್ಟಾಲ್ ಕೂಡ ಒಂದು, ವೇರ್ ದಿ ಡೈರೀಸ್ ಆರ್ ಕವರ್ಡ್ ವಿತ್ ದಿ ಕ್ಲೋತ್ಸ್. ಎಷ್ಟು ಕ್ರಿಯೇಟಿವ್ ಆಗಿ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಒಂದೊಂದು ಡೈರಿಗೂ ಒಂದೊಂದು ಯುನೀಕ್ ಡಿಸೈನ್ಸಲ್ಲಿ ಮಾಡಿದ್ದಾರೆ. Hello. Nice to meet you guys. Nice to meet you. Okay. Your name? My name is Kritika. My name is Shatika. We're twins. That's nice. Twins, huh? Yeah. That's great. So, how is this exhibition going on? This is my first time in Bangalore. So. First time? Yeah. We live in the US. That's cool actually. Yeah. So how is Bangalore? It's pretty nice. The Isn't weather it? is really nice. Yeah. How is weather and all? It's pretty cool. It's much better than where we live in the US. Did you guys try Indian food? Yeah, it's always good. Obviously. What and all did you have?
We had bonda, ಓಕೆ dosa, like all the common stuff. ದಟ್ಸ್ ಗುಡ್ ಆ್ಯಕ್ಚುಲಿ ಯು ಪ್ರೊನೌನ್ಸ್ ಇಟ್ ರೈಟ್ ದೋಸಾ Yeah. ಪೀಪಲ್ ವಿಲ್ ಸೇ ಡೋಸಾ ಆ್ಯಂಡ್ ಆಲ್ ಇಟ್ ವಾಸ್ ನೈಸ್ ಮೀಟಿಂಗ್ ಯು ಗರ್ಲ್ಸ್ Nice meeting you. See you. Nice. So those girls who likes it. What is your YouTube channel? It is CRE5 with this one. CRO. Oh, okay. Thank you so much. Thank you. ಈ ಥರ ಕೇಳಿದಾಗ ಒಂಥರ ಖುಷಿ ಆಗುತ್ತೆ. I found this stall as a unique one because interesting games ಇದೆ ಇದರಲ್ಲಿ. ಬನ್ನಿ ನೋಡೋಣ. ನೋಡಿ ರೆಡ್ ಬಂತು, ಸೊ ವಾಪಸ್ ಇಟ್ಬಿಟ್ಟು ಈಗ ಬೇರೆಯವರು ಅದನ್ನ ರೆಡ್ ಜ್ಞಾಪಕ ಇಟ್ಕೊಂಡಿರ್ಬೇಕು, ಅದನ್ನ ರೆಡ್ ಅಲ್ಲಿ ಇದಿದೆ ಅಂತ. ನೆಕ್ಸ್ಟ್ ಪರ್ಸನ್ ಆಡ್ತಾರಲ್ಲ, ರೋಲ್ ಮಾಡಿದಾಗ ಅಲ್ಲೇನಾದ್ರು ಡೈಸ್ ಅಲ್ಲಿ ರೆಡ್ ಬಂದ್ರೆ ಅದನ್ನ ತೆಗೆದು ಅವ್ರು ಇಟ್ಕೋಬಹುದು. ಅದೇ ಡೈಸ್ ಅಲ್ಲಿ ಏನ್ ಬೀಳುತ್ತೆ ಅದನ್ನ ತೆಗೆದ್ರೆ ನೀವೇ ಇಟ್ಕೋಬೇಕು. ನಿಮ್ಮ ಪಾಯಿಂಟ್ ಯಾರು ಜಾಸ್ತಿ ತೆಗಿತಾರೆ ಅವ್ರಿಗೆ ನೋಡಿ, ಯಾರು ಜಾಸ್ತಿ ಇಟ್ ಇಸ್ ಸೋ ಡಾರ್ಕ್. ಮಳೆ ಬರೋ ಸೂಚನೆ ಇದೆ. ಮಳೆ ಬರೋ ಸೂಚನೆ ಅಲ್ಲ, ಮಳೆ ಬರುತ್ತೆ. ಸಿ ಹೊರಗಡೆ ಬಂದಮೇಲೆ ಇನ್ನೂ ಸ್ಟಾಲ್ಸ್ಗಳಿದೆ ಅಂತ ಗೊತ್ತಾಯಿತು. ಬಟ್ ಇಲ್ಲಿ ಅಂಡರ್ ಗ್ರೌಂಡಲ್ಲಿದೆ. ಜುಮ್ಕಾಸ್ ಇಲ್ಲ ನೆಕ್ ಪೀಸಸ್ ಏನಾದರೂ ಕಾಣಿಸ್ಬಿಟ್ರೆ ಅಲ್ಲಿಗೆ ಓಡೋಗ್ಬಿಡ್ತೀನಿ. ಹಂಗೆ ನಡ್ಕೊಂಡು ಹೋಗ್ತಾ 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 ಯಾವುದೋ ಒಂದು ಮೇಜ್ ಒಳಗೆ ಬಂದಿರೋ ಥರ ಫೀಲ್ ಆಗ್ತಾ ಇದೆ ನನಗೆ. ಹಾಗಿದೆ ಇಲ್ಲಿ. ಈ ವ್ಲಾಗ್ ಎಡಿಟ್ ಮಾಡಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಏನಂದರೆ ಐ ಗಾಟ್ ರೆಸ್ಟಿಂಗ್ ವಿಚ್ ಫೇಸ್. ಅಷ್ಟೊತ್ತಿಂದ ನಡೀತಾನೆ ಇದ್ದೀನಿ, ಎಕ್ಸಿಟ್ ಹುಡ್ಕೊಂಡು ಸಿಗ್ತಾನೇ ಇಲ್ಲ. ಎಕ್ಸಿಟ್ ಇನ್ನೇನು ಇಲ್ಲೇ ಇರುತ್ತೆ, ಹತ್ರದಲ್ಲೇ ಇರುತ್ತೆ ಅಂದ್ಕೊಂಡು ಹೋದಷ್ಟು ಇನ್ನೂ ದೂರ ಆಗ್ತಾನೇ ಇದೆ. ಫೈನಲಿ ಐ ಆಮ್ ನಿಯರ್ ದಿ ಎಕ್ಸಿಟ್ ಹತ್ರನೇ ಈ ಥರ ಬ್ಯಾಂಗಲ್ಸ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಆ್ಯಂಡ್ ಸಮ್ ಯೂನಿಕ್ ಟಾಯ್ಸ್. ಇವತ್ತಿನ ಡೇ ಔಟ್ ಇಲ್ಲಿಗೆ ಮುಕ್ತಾಯ. ಆ್ಯಂಡ್ ಇವಾಗ ಮನೆ ಕಡೆಗೆ. ಲಿಟ್ರಲಿ ಏನೇನೋ ಮಾತಾಡ್ತೀವಿ, ಏನು ಮಾತಾಡೋದು. ಸೀರಿಯಸ್ ವೆದರ್ ಇಸ್ ಸೋ ಬ್ಯೂಟಿಫುಲ್, ಯು ನೋ. ಬರ್ತಾ ಇದೆ ಮಳೆ.